ಏನ್ ಮಾಡ್ಬೇಕು ಅನ್ನೋವಾಗ ದೇವ್ರ ದಾರಿ ಕೊಟ್ಟಿದ್ದಿಲ್ಲೇ ನಮ್ಗ ಈ ದೇವಸ್ಥಾನ ತರ ನಮ್ಗ ಇಲ್ಲಿ ಜಾಸ್ತಿ ಇತ್ತು ಅವ್ರಿಗೆ ಗಾಯ, ಇವಾಗ ಅದು ಶಿಂಕ್ ಆಗಿದೆ ಅಂದ್ರೆ ನಮಗೆ ಗೊತ್ತಾಗ್ತಾ ಇದೆ. ಉಂಡಾಗಿತ್ತು ಅದು ಓಪನ್ ಆಗಿ ಇಲ್ಲಿಂದ ಲಿಕ್ವಿಡ್ ಫಾರ್ಮ್ ಬರೋದು, ಅದು ಈ ತರ ಲೀಕ್ ಆಗೋದು, ಬ್ಲಡ್ ಬರೋದು ಇಲ್ಲಿ ತೋರಿಸಿದಾಗ ಇವಾಗ ಡಾಕ್ಟರ್ ಇದರಿಂದ ಕಮ್ಮಿ ಆಗಿದೆ. ನಾನು ಊರ್ಗೆ ಹೋಗ್ತೀನಿ ಚಂದಾಗಿ ಅಂತ ನಂಬಿಕೆ ಇರಲಿಲ್ಲ. ಹಿಂಗ ಮಾತಾಡ್ತೀನಿ, ಹಿಂಗೆ ಕೂತಿದ್ದೀನಿ, ಓಡಾಡ್ತೀನಿ. ನಮಸ್ಕಾರ ಡಾಕ್ಟರ್, ನಿಮ್ಗಲ್ಲ ಆಸ್ಪತ್ರೆಗೆ ಬಂದಿದ್ದ ಮೇಲಾಯ್ತು. ನಮ್ಮ ತಾಯಿ ನಾನು ಚಾರಮ್ಮ 77 ಊಟ ಮಾಡ್ತಿದ್ದಾಗ ಇಲ್ಲಿ ಹಿಡ್ಕೊಂಡಂಗೆ ಆಗುತ್ತೆ ಅಂತ ಅನ್ನೋರು. ಹಾಗಾಗಿ ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡೋದಾಗ ಅಲ್ಲಿ ಕರ್ಕೊಂಡೋಗಿ ತೋರಿಸೋದಕ್ಕೆ ಏನಂತ ಏನು ತೊಂದರೆ ಇಲ್ಲ ಅಂದ್ಬಿಟ್ಟು ಬರೀ ಎಲ್ಲ ಟೆಸ್ಟ್ ಮಾಡಿಬಿಟ್ಟು ಮಾತ್ರೆಗಳು ಕೊಟ್ಟರು. ಒಂದಷ್ಟು ದಿನ ಕಂಟಿನ್ಯೂಸ್ ಆಗಿ ಕೊಡಿ ಅಂತ ಮಾತ್ರೆ ಒಂದು 2-3 ದಿವಸ ಕೊಟ್ಟರು ಅಷ್ಟೇ. ಆದರೂ ಅವ್ರಿಗೇನು ನೋವು ಕಮ್ಮಿ ಆದಂಗೆ ಆಗಲಿಲ್ಲ, ಮತ್ತೆ ಜಾಸ್ತಿನೇ ಆಯಿತು. ಮತ್ತು ಇನ್ನೊಂದು ಕಡೆ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು. ಅಲ್ಲಿ ಹೋದಾಗ ಪಿತ್ಕೋಷ್ಠದಲ್ಲಿ ಕಲ್ಲೈತೆ ಅಂದರು. ಪಿತ್ಕೋಷ್ಠದಲ್ಲಿ ಕಲ್ಲೈತೆ ಅಂತ ಅಂದಮೇಲೆ ಇನ್ನೊಂದು 2-3 ದಿವಸ ಬಂದು ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಬನ್ನಿ ಅಂತ ಹೇಳಿದ್ರು. ಆಯಿತು, ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು ನಾಳೆ ಅನ್ನೋ ಅಷ್ಟೊತ್ತಿಗೆ ಅವ್ರಿಗೆ ವಾಮಿಟ್ ಬ್ಲಡ್ ವಾಮಿಟ್ ಆಗಿಬಿಡ್ತು. ಅಲ್ಲೇ ಅವರು ಎಲ್ಲ ಇದು ಮಾಡಿಬಿಟ್ಟು ಎಂಡೋಸ್ಕೋಪ್ ಮಾಡಬೇಕು ಅಂದ್ಬಿಟ್ಟು ಎಂಡೋಸ್ಕೋಪ್ ಮಾಡಿದ್ರು. ಆವಾಗ ಅದನ್ನು ನೈಟಲ್ಲೇ ಹೇಳ್ಬಿಟ್ರು ಇರ್ಬೋದು ಅಂತ. ಆಮೇಲೆ 1 ವಾರ ಆದಮೇಲೆ ಇಲ್ಲ ಇವ್ರಿಗೆ ಕ್ಯಾನ್ಸರ್ ಇದೆ ಅಂತ ಕೀಮೋ ಅದು ಇದು ಕೊಡಿಸ್ಬೇಕು ಅಂತ ಹೇಳಿದ್ರು. ನಮ್ಮ ತಾಯಿನ ತೊಗೊಳಕ್ಕೆ ಆಗಲ್ಲ ನನ್ನ ಕೈಲಿ, ನಾನು ರೆಡಿ ಇಲ್ಲ. ಅವ್ರ ಆಸ್ಪತ್ರೆಗೆ ಅಂದರೆ ಅಷ್ಟು ಇಷ್ಟನೂ ಪಡ್ತಿರ್ಲಿಲ್ಲ. ಸರಿ ಅಂದ್ಬಿಟ್ಟು ನಾವು ಆಮೇಲೆ ಈಗ ಯೂಟ್ಯೂಬಲ್ಲಿ ಇದು ನೋಡಿದ್ವು, ನಿರಂಜನ್ ದೇಶಪಾಂಡೆ ಅವರು ತೋರಿಸ್ತಿದ್ರಲ್ಲ, ಅದನ್ನು ನೋಡಿಬಿಟ್ಟು ಆಮೇಲೆ ತಡಿ ಇಲ್ಲೊಂದು ಸತಿ ಕೇಳುವ ಅಂದ್ಬಿಟ್ಟು ಫೋನ್ ಮಾಡ್ದೆ. ಕರ್ಕೊಂಬನ್ನಿ ಅಂದರು. ಅದಕ್ಕೋಸ್ಕರ ಇಲ್ಲಿಗೆ ಕರ್ಕೊಂಬಂದಿದ್ದೀವಿ. ಅಂದರೆ ಅವ್ರಿಗೆ ಕೆಲವು ಸತಿ ಒಂದೊಂದು ಸತಿ ಬೇಕಾದ್ರೆ ಬೋಂಡ, ಚಕ್ಲಿ, ನಿಪ್ಪಟ್ಟು ಅಂತ ಒಂದೊಂದು ತಿನ್ಕೊಳ್ಳೋರು. ಅನ್ನ ಅಂತ ಒಂದೇ ಒಂದು ಅಗಳನ್ನ ಹಾಕಿದ್ರೂ ಕೂಡ ಅವ್ರಿಗೆ ರಿವರ್ಸ್ ಬಂದಂಗೆ ಆಗ್ಬಿಟ್ಟು ಈಗಲೂ ಅದೇನೇ ಪ್ರಾಬ್ಲಮ್. ಗಂಜಿ ಎಳ್ನೀರು ಅಂಥವು ಕುಡ್ಕೋತಾರೆ, ಅನ್ನ ಮಾತ್ರ ಸೇರೋದಿಲ್ಲ ಅವ್ರಿಗೆ. ಅದೇ ಇದು ಲಂಗ್ಸು ಅಂದರೆ ಇವರು ಮಾಮೂಲಿ ಸ್ವಲ್ಪ ಓಡಾಡ್ಕೊಂಡಿದ್ದಾರೆ. ಯಾವಾಗಲೂ ಒಂದು ಟೈಮ್ ನೋವು ಅಂತಾರೆ, ಏನೋ ಬೆನ್ನು ನೋವು ಅದು ಇದೊಂದು. ಅವಾಗ ಒಂದು ಮಾತ್ರೆ ಕೊಟ್ಟವ್ರೆ, ಅದು ತೊಗೊಂಬಿಟ್ರೆ ಒಂದಿನ ಪರವಾಗಿರಲಿಲ್ಲ. ಅವರು ಊಟ ಮಾಡೋಕ್ಕಾಯ್ತಾ ಇಲ್ಲ ಮೇಯ್ನಾಗಿ. ಸೊ ಅಂಥ ಸುಸ್ತು ಅಂತ ಏನು ಅನ್ನಲ್ಲ. ಈಗ ಅದೇ ಈ ಮೆಡಿಷನ್ನು ಇವ್ರಿಗೇನು ಅಂಥ ಸಿವಿಯರಾಗಿ ಏನಾಗಿಲ್ಲ. ಫಸ್ಟ್ 2 ಟೈಮ್ ಕೊಡೋಣ ಅಂತ ಮೆಡಿಷನ್ ಕೊಡೋದು ಅಂತ ಕೇಳಿದ್ದಾರೆ. ಮತ್ತು ಖಾರ ಎಲ್ಲ ಕಮ್ಮಿ ಕೊಡಿ, ಬಿಸಿನೂ ಅಷ್ಟೇ ಜಾಸ್ತಿ ಕೊಡಬೇಡಿ. ನಾವು ಇದನ್ನು 1 ತಿಂಗಳು ಕೊಟ್ಟು ನೋಡುವ ಅಂದ್ಬಿಟ್ಟು ತೊಗೊಂಡಿದ್ದೀವಿ.